ಹಾಯ್ ಹಲೋ ನಮಸ್ತೆ ಕರ್ನಾಟಕ. RX ಅಂದರೆ ಯಾರಿಗೆ ಕ್ರೇಜ್ ಇಲ್ಲ ರೀ. ಸೊ ಬೈಕಲ್ಲಿ RXನ ಕ್ರೇಜ್ ಐ ಥಿಂಕ್ ಅದು ಇನ್ನೂ ಎಂಡ್ ಆಗದಿರುವಂಥ ಸ್ಟೋರಿ ಅದು. ಸೊ ನಾನು ಇದೇ ಥರ ಒಂದು RXನ್ನು ನನ್ನ ಸ್ಟೂಡೆಂಟ್ ಕಮ್ ಫ್ರೆಂಡ್ ಚಿರಣ್ ಜೊತೆ ಒಂದು ರೈಡ್ ತೊಗೊಂಡೆ. ಸಖತ್ತಾಗಿ ಫೀಲ್ ಆಯ್ತು ನನಗೆ. ಅಂದರೆ ಒಂದು ಬೈಕ್ ಅಂದರೆ ಈ ಥರ ಇರಬೇಕು ಅಂತ. ಬಟ್ ಏನು ಸ್ಪೆಷಾಲಿಟಿ ಎಂದು ಒಂದು ಲೈಟ್ ವೆಯ್ಟ್ ಗಾಡಿ ಇರ್ಬೋದು ಅಥವಾ ಸೌಂಡ್ ಇರ್ಬೋದು, ತುಂಬ ಸಖತ್ತಾಗಿದೆ. ಇವಾಗಲೂ ಕೂಡ ಇದಕ್ಕೆ ಡಿಮಾಂಡ್ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಸ್ಪೆಷಲ್ ಇನ್ಫಾರ್ಮೇಷನನ್ನು ಅವನಿಂದಲೇ ಕೇಳೋಣ. ಬನ್ನಿ, ಲೆಟ್ ಅಸ್ ಹ್ಯಾವ್ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಲೆಜೆಂಡರಿ ಲೆಗಸಿ RX 135. ಇವಾಗ ನನ್ನ ಜೊತೆ ಇದ್ದಾರೆ ಚಿರಂತ್ ಅವರು. ಈ ಬೈಕ್ ಬಗ್ಗೆ ಅವರಿಗಿರುವ ಕ್ರೇಜ್ ಆ್ಯಂಡ್ ಈ ಬೈಕ್ನ ಮೋರ್ ಇನ್ಫಾರ್ಮೇಷನ್, ಯಾಕೆ ಇಷ್ಟು ಇನ್ನೂ ಫೇಮಸ್ ಇದೆ RX, ಇವಾಗ ಕೂಡ ಅಷ್ಟೇ ಡಿಮಾಂಡ್ ಇದೆ ಈ ಬೈಕ್ಗೆ, ಇದರೆಲ್ಲ ಮಾಹಿತಿಯನ್ನು ನಮಗೆ ಅವರು ಶೇರ್ ಮಾಡ್ತಾರೆ. ಸೊ ನನ್ನ ವ್ಯೂವರ್ಸ್ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ, ಈ RXನ ಕ್ರೇಜ್ ಇನ್ನಷ್ಟು ಜನರಿಗೆ ಗೊತ್ತಾಗಲಿ ಅಂತೇಳಿ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಆ ವ್ಲಾಗ್ ವಿತ್ RX. ನನ್ನ ಹೆಸರು ಚಿರಂತ್ ಅಂತ. ನಾನು ಈ ಗಾಡಿನ ತೊಗೊಂಡು ಈ ಮೇಗೆ 1 ವರ್ಷ ಆಗುತ್ತೆ. RX 5 ಸ್ಪೀಡ್ ಅಲ್ಲ, ಇದು 4 ಸ್ಪೀಡ್ ಆ್ಯಕ್ಚುಲಿ. ಬಟ್ 5 ಸ್ಪೀಡ್ದು ಶೀಲ್ಡು ಮತ್ತು ಟ್ಯಾಂಕ್ ಇದೆ. RXಲ್ಲಿ ಒಟ್ಟು 4 ಥರ ಮಾಡಲಿದೆ. RX 100, RX 135, RXG, RXZ. ಈ RXಗಳ ದುನಿಯಾದಲ್ಲಿ RXZದು ಒಳ್ಳೆ ನೇಮು, ಒಳ್ಳೆ ಫ್ಯಾನ್ ಬೇಸ್ ಇದೆ. ಬಟ್ RXG ಸ್ವಲ್ಪ ವರ್ಷಕ್ಕೆ ನಿಂತೋಯ್ತು. ಸ್ಟಾರ್ಟಿಂಗ್ ಇನಿಷಿಯಲ್ ಪವರ್ ಅಂತೂ ಸಖತ್ತಾಗಿದೆ. ನನ್ನ ಇನಿಷಿಯಲ್ ಪವರ್ ಬಗ್ಗೆ ಮಾತಾಡೋಂಗಿಲ್ಲ. ಗೇರ್ ಮೈನಸ್ ಮಾಡಿಬಿಟ್ಟು ಓವರ್ಟ್ಯಾಕ್ ಮಾಡ್ತಾಯಿದ್ರೆ ಸಖತ್ತಾಗಿ ಹೋಗುತ್ತೆ. ಮೈಲೇಜ್ ಬಂದರೆ 25 ಇಲ್ಲ 30 ಕೊಡ್ಬೋದು. ಅದು ನಾವು ಹೆಂಗೆ ಓಡಿಸ್ತೀವೋ ಅದ್ರ ಮೇಲೆ ಡಿಪೆಂಡು. ಮತ್ತು ಇದು ಕ್ಯಾಟ್, ಇದರಲ್ಲಿ ಸ್ಪೆಷಲ್ಲು ಶೋರೂಮಿಂದ ಕೊಡೋದು ನಿಮಗೆ ಸ್ಟೀಲ್ ಸೈಲೆನ್ಸರು, ಬಟ್ ಇದಕ್ಕೆ ಹಾಕ್ಸಿರೋದು ಕ್ಯಾಟು. ಕ್ಲೋಸ್ ಕ್ಯಾಟು ಅರೌಂಡ್ ನಿಮಗೆ 11 to 12 kgs ಬರುತ್ತೆ. ಸಖತ್ ಹೆವಿ ವೆಯ್ಟ್ ಇರುತ್ತೆ. ಸೊ ನಂದು ಓಪನ್ ಕ್ಯಾಟ್ ಆಗಿರೋದ್ರಿಂದ ಒಳ್ಳೆ ಸೌಂಡ್ ಇದೆ. ಅದನ್ನು ಕ್ಯಾಲ್ಕುಲೇಟೆಡ್ ಆಗಿ ಮಾಡಿಸಿರೋದು. 40 ಹೋದರೆ ಒಂದು ಸೌಂಡ್ ಬರುತ್ತೆ, 60 ಹೋದರೆ ಒಂದು ಸೌಂಡ್ ಬರುತ್ತೆ, 80 ಹೋದರೆ ಒಂದು ಸೌಂಡ್ ಬರುತ್ತೆ. ಒಂದೊಂದು ಸ್ಪೀಡ್ಗೆ ಒಂದೊಂದು ಥರ ಕ್ಯಾಲ್ಕುಲೇಟ್ ಮಾಡಿ ಅವರು ಸೆಟ್ ಮಾಡಿರ್ತಾರೆ. ಗಾಡಿ ಬೇರೆ, ಮೈಸೂರು ಗಾಡಿ ಬೇರೆ, 09. ಒಳ್ಳೆ ರೇಟ್ ಇದೆ. ಸುಮಾರು ಜನ ಗಾಡೀಲಿ ಯಾವಾಗ ಹೈವೇಲೋ ಅಥವಾ ಸಿಗ್ನಲಲ್ಲೋ ಫಾಸ್ಟಾಗಿ ಹೋಗ್ತಾ ಇರ್ತೀನಿ ಅಥವಾ ಹೋಗ್ಬೇಕಾದ್ರೆ ಓವರ್ಟ್ಯಾಕ್ ಮಾಡಿಕೊಂಡು ಸುಮಾರು ಜನ ಬಂದು ಕೇಳಿದ್ದಾರೆ, ಬ್ರೋ ಮಾರ್ತೀರಾ, ಹಣ ಕೊಡ್ತೀರಾ ಅಂತ ಸುಮಾರು ಜನ ಕೇಳಿದ್ದಾರೆ. ಇಲ್ಲ, ನಾನು ಈಗ ತಗೊಂಡು ಒಂದು 6 months ಆಯ್ತು ಅಷ್ಟೇ, ಸದ್ಯಕ್ಕೆ ಕೊಡೋ ಥರ ಯಾವುದೂ ನಾನು ಏನೂ ಅಂದ್ಕೊಂಡಿಲ್ಲ. ಬಟ್ ನೋಡಬೇಕು ಫ್ಯೂಚರಲ್ಲಿ. ನಾನು ಒಂದು ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ಮಾರ್ಬಿಡೋಣ ಅಂತಲೇ ಇಟ್ಕೊಂಡಿದ್ದು. ಬಟ್ ಒಂದು ಸಲ ಓಡಿಸಿದ್ಮೇಲೆ ಅದು ಬಿಟ್ಕೊಡೋಕ್ಕೆ ಮನಸ್ಸೇ ಇಲ್ಲ ನನಗೆ. ಈ ಗಾಡಿ ಪಾರ್ಟ್ಸ್ಗಳಂತೂ ಸಿಗ್ತಾನೇ ಇಲ್ಲ. ಈ ಸ್ಪೇರ್ ಪಾರ್ಟ್ಸ್ಗಂತೂ ಒಳ್ಳೆ ಡಿಮ್ಯಾಂಡ್ ಬಂದುಬಿಟ್ಟಿದೆ. ಇವಾಗ 100 ರೂಪಾಯಿದಿನ್ನ 500 ರೂಪಾಯಿ ಹೇಳ್ತಿದ್ದಾರೆ. ಆ ಥರ ಗಾಡಿಗಳನ್ನ ಇಟ್ಕೊಂಡಿದ್ರೆ ನಾನು ಹೇಳೋದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ಮಾರಬೇಡಿ. ಒಳ್ಳೆ ರೇಟಲ್ಲಿದೆ. ಈ ಥರ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಮುಂದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಥರ ಗಾಡಿ ಅವರು ಓಡಿಸೋದಕ್ಕೂ ಆಗೋಲ್ಲ. ಈ ಥರ ನೀವೇ ಎತ್ತಿಟ್ಟಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ RXು ಈ ಕಾಲದಲ್ಲಿ, ಮುಂದಿನ ಕಾಲಕ್ಕೆ. ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ, ಸೇವ್ ಟು ಸ್ಟೋಕ್. ಇದರಲ್ಲ ಇವಿಷ್ಟು ನಮ್ಮ RX 135ನ ಇನ್ಫಾರ್ಮೇಷನ್ ತುಂಬ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದರು ಚಿರಂತ್ ಅವರು. ಅವರಿಗೆ ತುಂಬ ಕ್ರೇಜ್ ಇದೆ ಈ ಬೈಕ್ ಬಗ್ಗೆ. ಆ್ಯಂಡ್ ಇವನ್ ಯಾರೆಲ್ಲ ನೋಡಿದಾಗಂತೂ ನಮ್ಗೆ ಅನಿಸುತ್ತೆ ತುಂಬ ಸಿಂಪಲ್ ಬೈಕ್, ಏನಿದೆ ಸ್ಪೆಷಲ್ ಅಂತ. ಒಂದು ಸಲ ನೀವು ರೈಡ್ ಮಾಡಿದರೆ ವಾಹ್, ಇಟ್ಸ್ ಲೈಕ್ ಹೆವೆನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರು ಹೇಳಿದಾಗ ನಾನು ಹೇಳ್ತೀನಿ, ಸೇವ್ ಲೈಕ್ ದಿಸ್ ಜೊತೆ ವಿಂಟೇಜ್ ಬೈಕ್ ಏನಿದೆ ಇದನ್ನೆಲ್ಲ ನಾವು ಸೇವ್ ಮಾಡೋಂಥ ಅವಶ್ಯಕತೆ ಇದೆ. ಅವ್ರು ಹೇಳಿದಾಗ ನಾನು ಒಂದು ಮಾತು ಹೇಳ್ತೀನಿ, ಈ ಥರದ ಒಂದು ಬೈಕ್ಸ್ ಏನಿದೆ, ಐ ಓಲ್ಡ್ ಅನ್ನೋದಕ್ಕಿಂತ ಇದು ಮಾಡೆಲ್, ಯಾವತ್ತಿದ್ರೂ ಮಾಡೆಲ್, ವಿಂಟೇಜ್ ಬೈಕ್ ಇದು, ವಿಂಟೇಜ್ ಇದರಲ್ಲಿ ಸೇರುತ್ತೆ. ಇದನ್ನೆಲ್ಲ ನಾವು ಸೇವ್ ಮಾಡಬೇಕು. ಆ್ಯಂಡ್ ಅದರ ಕ್ರೇಜ್ ಮುಂದುವರಿತಾ ಇರಬೇಕಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಇಂಥ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ನಮಸ್ಕಾರ.